ಅದು 5 ಜಿಲ್ಲೆಗಳ ಜೀವನಾಡಿಯಾಗಿರುವ ಜೀವನದಿ. ಇದೀಗ ಆ ನದಿಯ ಒಡಲು ನೀರಿಲ್ಲದೆ ಬರಿದಾಗಿದ್ದು ಕ್ರಿಕೆಟ್ ಮೈದಾನದಂತೆ ಗೋಚರಿಸುತ್ತಿದೆ. ನೀರಿಲ್ಲದೆ ಜನ ಜಾನುವಾರುಗಳು ಪರದಾಡಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಈ ಕುರಿತ ವರದಿ ಇಲ್ಲಿದೆ. ನೀರಿಲ್ಲದೆ ಕ್ರಿಕೆಟ್ ಮೈದಾನವಾದ ತುಂಗಭದ್ರಾ ನದಿಯ ಒಡಲು. ಕೃಷಿ ಚಟುವಟಿಕೆಗೂ ಕುಡಿಯುವ ನೀರಿಗೂ ತಾತ್ವರ. ಬಿಸಿಲ ಧಗೆಗೆ ಬಸವಿಳಿದ ಜನ ಜಾನುವಾರುಗಳು. ಈ ಬಾರಿ ಸುರಿದ ಅಸಮರ್ಪಕ ಮಳೆಯಿಂದಾಗಿ ಜಲಾಶಯಗಳಿಗೆ ನೀರು ಹರಿಯದೆ ಜಲಾಶಯಗಳೆಲ್ಲ ಖಾಲಿಯಾಗಿವೆ. ಇದಕ್ಕೆ ತುಂಗಭದ್ರಾ ನದಿ ಕೂಡ ಹೊರತಾಗಿಲ್ಲ. 5 ಜಿಲ್ಲೆಗಳ ಜೀವನದಿಯಾಗಿರುವ ತುಂಗಭದ್ರಾ ನದಿ ನೀರಿಲ್ಲದೆ ಬಣಗುಡುತ್ತಿದ್ದು ಕ್ರಿಕೆಟ್ ಮೈದಾನದಂತೆ ಗೋಚರಿಸುತ್ತಿದೆ. ನದಿಯಲ್ಲಿ ನೀರಿಲ್ಲದೆ ದನಕರುಗಳಿಗೆ ಸಂಕಷ್ಟಕ್ಕೆ ಸಿಲುಕಿದರೆ ಇತ್ತ ಅಡಿಕೆ, ಭತ್ತ, ತೆಂಗು ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆದ ರೈತರು ಬೆಳೆ ಎಲ್ಲಿ ನೆಲ ಕಚ್ಚುತ್ತದೋ ಎಂದು ಆತಂಕಕ್ಕೆ ಒಳಗಾಗಿದ್ದಾರೆ. ನದಿಯ ಒಡಲು ಬರಿದಾಗಿದ್ದು ಕೃಷಿ ಚಟುವಟಿಕೆಗೂ ನೀರಿನ ಬಿಸಿ ತಟ್ಟಿದೆ. ಸರ್, ತುಂಗಭದ್ರಾ ನದಿ ಕಾಲುವೆ ಕಡಿಮೆ ಆಗಿರೋ ಪ್ರಮಾಣ ಏನಂದರೆ ಕನಿಷ್ಠ ಜೂನ್ ಜುಲೈದಲ್ಲಿ 2023-24 ಇದರಲ್ಲಿ ಮಳೆ ಭಾಳ ಅಲ್ಪ ಪ್ರಮಾಣದಲ್ಲಿ ಆಯ್ತು ಸರ್. ಅದು ಹಾಗಾಗಿ ಯಾಕೆ ಭಾಗದಲ್ಲಿ ಆದರೂ ಎಲ್ಲಿ ಸರಿಯಾಗಿ ಮಳೆ ಆಗಲಿಲ್ಲ. ಮಳೆ ಕೊರತಿದ್ದಾಗಿ ಈ ಸರಿ ಭಾಳ ತೊಂದರೆ ಆಗಿದೆ ಸರ್ ರೈತರಿಗಾಗಲಿ, ಯಾವುದಲ್ಲಿ ನೀರಾವರಿ ಸೈಡಲ್ಲಿ. ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಶಿರ್ಸಿ ಆ ಕಡೆ ಎಲ್ಲ ನೋಡಿದರೆ ಅವರು ನಮ್ಮ ಕೆಲವೊಂದು ಇವರು ಪೇರೆಂಟ್ಸ್ ಇದ್ದಾರೆ, ಆಮೇಲೆ ಗೆಳೆಯಂದ್ರೆ ಎಲ್ಲರೂ ವಿಚಾರಿಸ್ತಾ ಇದ್ದಾನಲ್ಲ ಸರ್. ಕನಿಷ್ಠ ಇಲ್ಲಿಗಿಂತ ಅಂತರ್ಜಲ ಭಾಳ ಕಡಿಮೆ ಆಗಿದೆ ಅಂತಾರೆ ಸರ್. ನಮ್ಮ ಪ್ರಮಾಣದಲ್ಲಿ ದಾವಣಗೆರೆ ಡಿಸ್ಟಿಕ್ನಲ್ಲಿ ಅದೇ ಥರನೇ ಆಗಿದೆ ಸರ್. ಆದ್ರೂ ಇದು ಎಫೆಕ್ಟ್ ಇದೇ ಫಸ್ಟ್ ಸರ್. ಇದೆ ಈ ಥರ ಆಗಿರೋದು 2024ರಲ್ಲಿ ಈ ಟೈಮ್ನಲ್ಲಿ ಆಗಿರೋದು ಇದೇ ಫಸ್ಟಿನ ಸರಿ ಸರ್. ಈ ಥರ ಆಗಿರೋದು ಈಗ ಖಾಲಿ ಆಗಿದೆ ಅಕ್ಕಪಕ್ಕ ರೈತರಿಗೆ ಸರ್. ಭಾಳ ತೊಂದರೆ ಆಗಿದೆ ಸರ್. ಏನಂದ್ರೆ ಕನಿಷ್ಠ ಇದು ಯಾವಾಗಲೂ ನೀರು ಇರುತ್ತೆ ಸರ್. ಒಂದು ಕಡಿಮೆ ಅಂದರೆ ಒಂದು 15 ದಿನ ಕಡಿಮೆ ಆಗ್ತಿತ್ತು, ಮತ್ತು ಪುನಃ ಬರ್ತಿತ್ತು, ಹೆಂಗೆ ಜೀವನ ಮಾಡ್ತಿದ್ರು ಸರ್. ಈ ಸರಿ ಅಂದರೆ ನಾವು ಜನವರಿ ಇದ್ದನೂ ಕಡಿಮೆ ಆಗಿಬಿಡ್ತದೆ ಸರ್. ಸಂಕ್ರಾಂತಿ ಇದ್ದನೂ ಕಡಿಮೆ ಆಯಿತು. ಮೊನ್ನೆ ಮೈಲಾರಕ್ಕೆ ನೀರು ಬಿಟ್ಟರು ಸರ್. ಬಿಟ್ಟರು ಸುಮಾರು 15-20 ದಿನ ನೀರು ಕೊಟ್ಟರು ಸಹ ಸರಿಯಾಗಿ ಅಲ್ಲಿ ಹೋಗಲಿಲ್ಲ. ಆಮೇಲೆ ಇಲ್ಲೆಲ್ಲ ವಿದ್ಯುತ್ತನ್ನೆಲ್ಲ ಕಡಿತ ಮಾಡಿದರು. ತುಂಗಭದ್ರಾ ನದಿಯನ್ನ ನೆಚ್ಚಿಕೊಂಡು ನದಿ ಪಾತ್ರದ ಸುಮಾರು 80-90 ಲಕ್ಷ ಹೆಕ್ಟೇರ್ ಪ್ರದೇಶದ ರೈತರು ಕೃಷಿ ಚಟುವಟಿಕೆ ಮಾಡಿಕೊಂಡು ಬರುತ್ತಿದ್ದಾರೆ. ಇದೇ ಮೊದಲ ಬಾರಿಗೆ ಹಿಂದೆಂದೂ ಕಂಡು ಕೇಳರಿಯದಂತಹ ಭೀಕರ ಬರಗಾಲ ರಾಜ್ಯದಲ್ಲಿ ತಲೆದೋರಿದ್ದು ರೈತರನ್ನ ಸಂಕಷ್ಟಕ್ಕೆ ದೂಡುವಂತೆ ಮಾಡಿದೆ. ಭದ್ರಾ ಜಲಾಶಯದಿಂದ ನದಿಗೆ ಇದೇ ತಿಂಗಳ 29ರಂದು ನೀರು ಹರಿಸಲಾಗುತ್ತದೆ ಎಂದು ಹೇಳಲಾಗುತ್ತಿದ್ದು, ನೀರು ನದಿಯಲ್ಲಿ ಹರಿದರೆ ರೈತರು ನೆಮ್ಮದಿ ನಿಟ್ಟುಸಿರು ಬಿಡುವಂತಾಗುತ್ತದೆ ಎನ್ನುತ್ತಾರೆ ರೈತರು. ಸರ್, ಇಷ್ಟು ವರ್ಷ ಆದರೂ ಯಾವತ್ತಿನವರೆಗೆ ಹಿಂಗೆ ಹೊಳೆಯಲ್ಲಿ JCB ತಗೊಂಡು ಈ ಥರ ಗುಂಡೆ ತೆಗ್ಸಿ ಈ ಥರ ಕಾಲುವೆ ಮಾಡಿಸಿ ಬೆಳಕಾದರೂ ಕಾಯಬೇಕು, ಕತ್ಲಾದರೂ ಕಾಯಬೇಕು. ಕರೆಂಟ್ ಯಾವ ಟೈಮಲ್ಲಿ ಕೊಡ್ತಾರೆ ಆ ಟೈಮಲ್ಲಿ ಹೊಡ್ಕೊಂಡು 1 ತಾಸು 2 ತಾಸು ನಡೀತಾವೆ. ಅಲ್ಲಿ ತನಕ ಹೊಲದಲ್ಲೇ ಒಬ್ಬರು ಇಲ್ಲೊಬ್ಬರು ಮೋಟ್ರ್ ಹತ್ರ ಕಾಯ್ತಾನೆ ಕುದಿರ್ಬೇಕು. ಈ ಸಲ ಆದಂಗೆ ಇನ್ನು ಯಾವಾಗೂ ಆಗಿಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ಆಗಿರೋದು. ಫುಲ್ಲು ಖಾಲಿ ಅನ್ನೋದೇ ಸರ್. ದನ ಕರುಗಳಿಗೆ ಸತಿಗೆ ನೀರಿಲ್ಲ, ಆ ಸಿಚುವೇಶನ್ ಆಗಿದೆ. ದೇವರೇ ಗತಿ ಸರ್. ಮಳೆರಾಯ ಕಣ್ಣು ಬಿಡಬೇಕು, ತೋಟಗಳಿಗೆ ನೀರು ಆಗ್ಬೇಕು, ಡ್ಯಾಮಿಂದ ನೀರು ಬರಬೇಕು. ಅವಾಗ ನಮಗೆಲ್ಲ ಹೊಲಕ್ಕೆಲ್ಲ ಸಣ್ಣ ನೀರು ಆಗ್ಬೇಕು. ಮಣ್ಣು ಅನ್ನೋದೇನು ಸರ್, ಇದು ನಾವು ತಿನ್ನುಣ್ಣಾರ ಆದರೆ ನಮಗೆ ಊಟ ಕಾಣಬೇಕು. ಈಗ ಬರೀ ಮರಳು ಮಣ್ಣು ಕುಡಿಯೋಕೆ ನೀರು ಸತಿಗೆ ಇಲ್ಲ. ಹಂಗೆ ಆ ಥರ ಆಗಿಬಿಡುತ್ತೆ. ನಮ್ಮ ಹೆಸರು ಕೃಷ್ಣ ಅಂತ. ಒಟ್ಟಿನಲ್ಲಿ ನದಿಯ ಒಡಲು ಬರಿದಾಗಿದ್ದು ರೈತರು ಬೆಳೆ ಉಳಿಸಿಕೊಳ್ಳಲು ಆಕಾಶದ ಕಡೆ ಮುಖ ಮಾಡಿದ್ದಾರೆ. ಇನ್ನಾದರೂ ವರುಣದೇವ ಕೃಪೆ ತೋರಿಸುತ್ತಾನೋ ಎಂದು ಕಾದು ನೋಡಬೇಕಿದೆ. ರೈತರು ತಾವು ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳನ್ನ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋಂಥ ಒಂದು ಚಿಂತೆ ರೈತರನ್ನ ಕಾಡ್ತಾ ಇರುವಂಥದ್ದು. ಈಗಾಗಲೇ ರೈತರು ಕೂಡ ಮುಗಿಲಿನ ಕಡೆ ಮುಖಲ್ ಮಾಡಿ ಏನು ವರ್ಣದೇವನನ್ನು ಬೇಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ಬೆಳೆಯನ್ನು ಉಳಿಸಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದ್ದು ವರ್ಣದೇವನನ್ನೇ ಏನು ಕೃಪೆ ತೋರುವಂತಹ ಒಂದು ಪರಿಸ್ಥಿತಿ ರೈತರಲ್ಲಿ ನಿರ್ಮಾಣವಾಗಿ ರೈತರು ಬೇಡ್ಕೊಳ್ತಾ ಇರುವಂಥದ್ದು. ಇನ್ನಾದರೂ ಸಹ ವರ್ಣದೇವ ಏನು ಕೃಪೆ ತೋರಿ ಏನು ಸಂಕಷ್ಟದಲ್ಲಿರುವಂತಹ ರೈತರನ್ನು ಪಾರು ಮಾಡಬೇಕೆಂಬುದು ಸಹ ರೈತರ ಒಂದು ಮನವಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.